ಸ್ವಲ್ಪ ಗ್ರೇಟರ್ ಬ್ಯಾಂಗ್ಳೂರು ಯಾವ ರೀತಿ ವಿಲೀನ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಿಲ್ಲ. ಆಫೀಸರ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಕೆಲವರು ವಿಶ್ವಾಸ ಅಂತ ಹೇಳಿದೆ. ಅವರಾದ್ಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಈಗ ಏನಿದೆ ಅದೇ ವ್ಯಾಪ್ತಿಗೆ ನಾವು ಅಳವಡಿಸ್ತೀವಿ. ಅದಾದ್ಮೇಲೆ ಮುಂದಕ್ಕೆ ಏನ್ ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕು. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಿ. ಸರ್, ಬಿಬಿಎಂಪಿ ವ್ಯಾಪ್ತಿ ಈಗೇನಿದೆಯೋ ಅದೇ ಇರುತ್ತೆ ಅಥವಾ ಹೊಸದಾಗಿ ಸೇರ್ಪಡೆ ಅದೇ ಇರ್ತದೆ. ಮುಂದಕ್ಕೆ ಸೇರಿಸಲೇಬೇಕಾಗ್ತದೆ. ಮುಂದಕ್ಕೆ ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ. ಎತ್ತಿನಹೊಳೆ ಸಂಬಂಧವಾಗಿ ಪರಮೇಶ್ವರ್ ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು. ಅವರ ತಾಲೂಕನ್ನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು. ನೀರು ನಿಲ್ಲಿಸಬೇಕಾದ್ರೆ ಸ್ವಲ್ಪ ಏರಿಯಾ ಸಿಗುತ್ತದೆ. ಆದರೆ ಯಾವುದು ಹಳ್ಳಿಗಳನ್ನ ಮುಳುಗಡೆ ಆಗದ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರ ಪ್ರತಿನಿಧಿಗಳು ಅವ್ರ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ ಗ್ರಾವಿಟಿ ಲೆವೆಲ್ ಅವರೊಂದು 2-3 ಕೆರೆಗಳನ್ನ ಹೇಳಿದ್ರು. ಆ ಕೆರೆಗಳು ಸುಮಾರು ಒಂದು 150 ಅಡಿ ಆಳದಲ್ಲಿದೆ. ಲಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತೋರಿಸ್ತೀವಿ. ಅವ್ರದ್ದು ಯಾಕಂದ್ರೆ ಅವ್ರ ವಿಶ್ವಾಸ ತಗೋಬೇಕಲ್ಲ. ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ಅವರು ಇರ್ತಾರೆ. ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ತರ್ತಾ ಇದ್ದೀವಿ. ಸೊ ಅದನ್ನು ಕೂಡ ಅಡ್ಮಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ. ಅವ್ರದ್ದು ನಾವು ಎಕ್ಸ್ಪ್ಲೈನ್ ಮಾಡಿ ಅವರು ನಾಳೆ ಅದೇ ಈ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ತುಮಕೂರು ಮತ್ತು ಹಾಸನ ಪರ್ಮಿಷನ್ಸ್ ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ. ಫೋನ್ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದು ಕೂಡ ಪೋಸ್ಟ್ಪೋನ್ ಆಗಿತ್ತು. ಅವರು ಟೈಮ್ ಅವರಿಬ್ಬರೂ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಜೊತೆಗೆ ಕೈ ಮುಗಿದು ಬರ್ತಾ ಇರ್ತೀವಿ ನಾವು.